ಈ 4ನೇ ಮಾಡ್ಯೂಲ್ಗೆ ಸ್ವಾಗತ. ಈ ಮಾಡ್ಯೂಲ್ನಲ್ಲಿ ನಾವು ಇನ್ನು ಜೋಡಿ ತೂಗುದೋಡಿ ಆಂದೋಲನಗಳನ್ನು ನೋಡುತ್ತಿದ್ದೇವೆ. ದಂಪತಿಗಳಾದ ಆಸಿಲೇಟರ್ ಸಮಸ್ಯೆಗಳನ್ನು ಪರಿಹರಿಸುವ ಎರಡು ಹೆಚ್ಚಿನ ಉದಾಹರಣೆಗಳನ್ನು ನಾವು ಕಾಣುತ್ತೇವೆ. ಇಲ್ಲಿ ನಾವು ಸ್ಪ್ರಿಂಗ್ಗೆ ಸಂಪರ್ಕ ಹೊಂದಿದ ಎರಡು ಲೋಲಕದ ಸಮಸ್ಯೆಯನ್ನು ನೋಡುವ ಮೂಲಕ ಪ್ರಾರಂಭಿಸಿದ್ದೇವೆ. ಆದ್ದರಿಂದ ನನ್ನ ಮುಂದೆ ನಾನು ಹೊಂದಿರುವ ಎರಡು ಸಮೀಕರಣಗಳು. ಈ ನಿರ್ದಿಷ್ಟ ಸಿಸ್ಟಮ್ ಪರಿಹರಿಸಲು ಚಲನೆಯ ಸಮೀಕರಣಗಳು ನಾವು ಅಳವಡಿಸಿಕೊಂಡ ಟ್ರಿಕ್ ಆಗಿದ್ದು, ಅನ್ನು ಚಲನೆಯ ಈ ಎರಡು ಸಮೀಕರಣಗಳನ್ನು ಸೇರಿಸುವುದು ಮತ್ತು ಕಳೆಯುವುದು. ಆದ್ದರಿಂದ ನಾವು ಚಲನೆಯ ಸಮೀಕರಣಗಳನ್ನು ಎರಡು ಪಡೆದುಕೊಂಡಿದ್ದೇವೆ. ಪ್ರತಿಯೊಂದು ಕ್ಕೆ ಅನುಗುಣವಾಗಿ ಸಿಂಗಲ್ ಒಂದು ಆಯಾಮದ ಹಾರ್ಮೋನಿಕ್ ಆಸಿಲೇಟರ್ ನಾವು ಸೇರಿಸಿದ್ದೇವೆ ಮತ್ತು ಕಳೆಯುತ್ತೇವೆ ಮತ್ತು ಇದು ಸಾಮಾನ್ಯವಾಗಿ ದಂಪತಿಗಳ ಸಮಸ್ಯೆಗಳಲ್ಲಿ ದಾರಿ ಅಲ್ಲ. ನಮ್ಮಲ್ಲಿ 3 ವಿಭಿನ್ನ ಲೋಲಕಗಳಿವೆ ಎಂದು ಹೇಳೋಣ. ನಂತರ ಸಮೀಕರಣಗಳನ್ನು ಸೇರಿಸುವ ಮತ್ತು ಕಳೆಯುವ ಈ ತಂತ್ರವನ್ನು ಮಾಡಲು ನಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸಮೀಕರಣಗಳನ್ನು ಕೂಡುವ ಕಳೆಯುವ ಸರಳ ಟ್ರಿಕ್ ಅಲ್ಲಿ ಕೆಲಸ ಮಾಡದ ಹಲವು ಸಮಸ್ಯೆಗಳಿವೆ. ಆದ್ದರಿಂದ ಸಾಮಾನ್ಯ ವಿಧಾನ ಕೇವಲ ಎಕ್ಸ್ಪೋನೆನ್ಷಿಯಲ್ ಪರಿಹಾರಗಳನ್ನು ತೆಗೆದುಕೊಳ್ಳುವುದು. ಆದ್ದರಿಂದ ಪ್ರಮುಖ ಅಂಶವೆಂದರೆ ಒಮೆಗಾ ಫ್ರೀಕ್ವೆನ್ಸಿ, ಆಂಗ್ಯುಲಾರ್ ಫ್ರೀಕ್ವೆನ್ಸಿ ಚಲನೆ, ಮತ್ತು ಇದು ಇಡೀ ಸಿಸ್ಟಮ್ ಸಮಾನವಾಗಿರುತ್ತದೆ. ಆದ್ದರಿಂದ ಆಂದೋಲನಗಳ ಮಾದರಿಯಾಗಿರಲಿ ಆಸಿಲೇಟರ್ಸ್ ಒಟ್ಟಾಗಿ ಪ್ರದರ್ಶನ ಮಾಡುತ್ತವೆ. ಚಲನೆಯ ಆವರ್ತನ ಒಮೆಗಾ ಆಗಿದೆ. ಇದರಿಂದಾಗಿ ಎರಡು ಪೆಡ್ಯುಲಾರ್ ವಿಭಿನ್ನ ಆವರ್ತನಗಳೊಂದಿಗೆ ಎರಡು ವಿಭಿನ್ನ ಫ್ರೀಕ್ವೆನ್ಸಿ ಆಸಿಲೇಟ್ ಆಗುತ್ತದೆ. ಆದ್ದರಿಂದ ಅದು ಸಂಭವಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಗಮನಿಸಬೇಕು. ಆದ್ದರಿಂದ ಇಂದಿನಿಂದ ಈ ಸೂತ್ರವನ್ನು ಪರಿಹರಿಸಲು ಪ್ರಯತ್ನಿಸುತ್ತದೆ. ಆದ್ದರಿಂದ ನಾವು ಇದನ್ನು ಪರಿಹರಿಸಲು x ಮತ್ತು y ನ x ಅನ್ನು ಹೊಂದಿರುವಾಗ ಈ ರಂತೆ ಆಯ್ಕೆ ಮಾಡಲಾಗುತ್ತದೆ. ನೀವು x ಡಾಟ್ y ಡಾಟ್ ಮತ್ತು ನಂತರ x ಡಬಲ್ ಡಾಟ್ ಮತ್ತು y ಡಾಟ್ ಅನ್ನು ಲೆಕ್ಕಹಾಕುತ್ತೀರಿ. ಈ ಸಮೀಕರಣದಲ್ಲಿ ಬದಲಿಯಾಗಿ ನಾವು ಇಲ್ಲಿ ಮತ್ತು ಅನ್ನು ಹೊಂದಿದ್ದೇವೆ. ಅಂತಿಮವಾಗಿ ನಾವು ಪಡೆಯುವ ಮ್ಯಾಟ್ರಿಕ್ಸ್ ಸಮೀಕರಣ ಅಲ್ಲಿ ಎರಡು ಅಪರಿಚಿತರು ಕೇವಲ ಆಂಪ್ಲಿಟ್ಯೂಡ್ a ಮತ್ತು b. ಆದ್ದರಿಂದ ಆಂಪ್ಲಿಟ್ಯೂಡ್ಸ್ ನೋನ್ಟ್ರಿವಿಯಲ್ ಪರಿಹಾರಗಳನ್ನು ಹೊಂದಿದೆ ಎಂದು ನಾವು ಒತ್ತಾಯಿಸುತ್ತೇವೆ. ಅಂದರೆ ಅವು ಸಾಮಾನ್ಯವಾಗಿ ಶೂನ್ಯವಲ್ಲ. a ಶೂನ್ಯಕ್ಕೆ ಸಮನಾಗಿರುವುದಿಲ್ಲ ಮತ್ತು v ಶೂನ್ಯಕ್ಕೆ ಸಮನಾಗಿರುವುದಿಲ್ಲ. ಆದ್ದರಿಂದ ಅದು ನಮಗೆ ಡಿಟರ್ಮಿನೆಂಟ್ 0ಗೆ ಸಮನಾಗಿರಬೇಕು ಎಂಬ ಕಂಡೀಷನ್ ನೀಡುತ್ತದೆ. ಇದರಿಂದ ಎರಡು ನಾವು ಆವರ್ತನಗಳನ್ನು ಡಿಟರ್ಮಿನೆಂಟ್ ಮಾಡಬಹುದು. ಆದ್ದರಿಂದ ನೀವು ಅಂತಿಮವಾಗಿ ಪಡೆಯುವ ಎರಡು ಆವರ್ತನಗಳು ನಾವು ಸಾಮಾನ್ಯ ಮೋಡ್ ಆವರ್ತನಗಳನ್ನು ಕರೆದಿದ್ದೇವೆ. ಕಣಗಳು ಈ ಸಂದರ್ಭದಲ್ಲಿ ರಿಂದ ಸಾಮೂಹಿಕವಾಗಿ ಪ್ರದರ್ಶಿಸಲಾದ ಆಂದೋಲನಗಳ ಮಾದರಿಯನ್ನು ಎರಡು ಪೆಂಡುಲಮ್ಸ್, ಅವುಗಳನ್ನು ಸಾಮಾನ್ಯ ವಿಧಾನ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇಂದು ನಾವು ಎರಡು ಸಮಸ್ಯೆಗಳನ್ನು ಮಾಡುತ್ತೇವೆ. ಅಲ್ಲಿ ನಮ್ಮಲ್ಲಿ ಎರಡು ಕಣಗಳು ಮತ್ತು ಇನ್ನೊಂದು 3 ಕಣಗಳನ್ನು ಹೊಂದಿದ್ದೇವೆ. ಆದ್ದರಿಂದ ಇಲ್ಲಿ ನನ್ನ ಮುಂದೆ ನನ್ನ ಬಳಿ ಇದೆ ಎರಡು ಬ್ಲಾಕ್ಗಳನ್ನು ಹೊಂದಿರುವ ಸಿಸ್ಟಮ್. ಇದರ ಜನಸಾಮಾನ್ಯರು ಮಿ ಮತ್ತು ಇವುಗಳು ಸ್ಪ್ರಿಂಗ್ ಸ್ಥಿರ K2 ಒಂದು ಮತ್ತು ಇನ್ನೊಂದು ಸ್ಪ್ರಿಂಗ್ ಕಾನ್ಸ್ಟಂಟ್ K2 ಹೊಂದಿರುವ ಸ್ಥಿರವಾದ US ವ್ಯವಸ್ಥೆಯ ಮೂಲಕ ಸಂಪರ್ಕ ಹೊಂದಿವೆ. ಈಗ ನೀವು ಸ್ವಲ್ಪ ತಳ್ಳಲು ಪ್ರಾರಂಭಿಸುತ್ತೀರಿ, ಅವು ಆಸಿಲೇಟ್ ಆಗುತ್ತಿರುತ್ತವೆ. ಆದ್ದರಿಂದ ಸಾಮಾನ್ಯ ಮೋಡ್ ಆಂದೋಲನಗಳು ಮತ್ತು ಸಾಮಾನ್ಯ ಮೋಡ್ ಆವರ್ತನಗಳು ಯಾವುವು ಎಂದು ಕಂಡುಹಿಡಿಯಲು ನಾನು ಬಯಸುತ್ತೇನೆ. ಸ್ಥಳಾಂತರ x ಮತ್ತು ಎರಡನೆಯ ಪೆಂಡುಲಮ್ y ಆಗಿದ್ದರೆ ಸ್ಥಳಾಂತರವು y ಆಗಿದೆ ಎಂದು ಹೇಳೋಣ. ಮತ್ತು ಸಾಮಾನ್ಯತೆಯನ್ನು ಕಳೆದುಕೊಳ್ಳದೆ ನಾನು ಸಾಮಾನ್ಯವಾಗಿ y ಎಂದು ಊಹಿಸಲಿದ್ದೇನೆ. x ಗಿಂತ ದೊಡ್ಡದಾಗಿದೆ. ಚಲನೆಯ ಸಮೀಕರಣಗಳು ಸ್ವತಃ y ಗಿಂತ ದೊಡ್ಡದಾಗಿದೆಯೇ ಅಥವಾ y ದೊಡ್ಡದಾಗಿದೆಯೇ ಎಂದು ಅವಲಂಬಿಸಿರುತ್ತದೆ. ಆದ್ದರಿಂದ ಇದು ನಿಜವಾಗಿಯೂ ಅಪ್ರಸ್ತುತ. ಇಲ್ಲಿ mx ಡಬಲ್ ಡಾಟ್ ಚಲನೆಯ ಸಮೀಕರಣ ಏನು ಎಂಬುದು ಸಮಾನವಾಗಿರುತ್ತದೆ. x ಬ್ಲಾಕ್ ರವರೆಗೆ ಸಂಬಂಧಪಟ್ಟದ್ದನ್ನು x ಮೊತ್ತದಿಂದ ಮೇಲಕ್ಕೆ ತಳ್ಳಲಾಗುತ್ತಿದೆ. ಆದ್ದರಿಂದ ಸ್ಪ್ರಿಂಗ್ K1 ವಾಸ್ತವವಾಗಿ ಸಂಕುಚಿತ, ಅಂದರೆ ಮೊದಲ ಬ್ಲಾಕ್ ಅನ್ನು ಕೆಳಕ್ಕೆ ತಳ್ಳಲಿದೆ. ಅದು ಚಲನೆಯ ನಿರ್ದೇಶನಕ್ಕೆ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಅದು ನನಗೆ -1 K ಅನ್ನು x ಗೆ ನೀಡುತ್ತದೆ. ಎರಡನೇ ಸ್ಪ್ರಿಂಗ್ ರಿಂದ ಉದ್ಭವಿಸುವ ಬಲ ಇರುತ್ತದೆ. ಇದು 2 K
ಸ್ಪ್ರಿಂಗ್ ಅಥವಾ ಸ್ಪ್ರಿಂಗ್ ಕಾನ್ಸ್ಟಂಟ್ K2 ನೊಂದಿಗೆ ಸ್ಪ್ರಿಂಗ್ K. ಈ ಸಂದರ್ಭದಲ್ಲಿ ಅಥವಾ ನೆಟ್ ಕಂಪ್ರೆಷನ್ ಸ್ಪ್ರಿಂಗ್ನ ಎಲಾಂಗೇಷನ್ y-x. ನಾವು x ಗಿಂತ ದೊಡ್ಡದಾಗಿದೆ ಎಂದು ಭಾವಿಸಿದ್ದೇವೆ, ಇದರರ್ಥ ಎರಡನೇ ಸ್ಪ್ರಿಂಗ್ ಸಂಕುಚಿತವಾಗಿರುತ್ತದೆ. ಆದ್ದರಿಂದ ಎರಡನೇ ಸ್ಪ್ರಿಂಗ್ ಪರವಾಗಿರುತ್ತದೆ ಆಗುತ್ತದೆ. ಇದರಲ್ಲಿ ನಾನು ಬರೆಯಬೇಕು ಎರಡನೇ ಪದ ಪ್ಲಸ್ ಚಿಹ್ನೆಯೊಂದಿಗೆ. ಆದ್ದರಿಂದ ಅದು ಮೊದಲ ಬ್ಲಾಕ್ಗೆ ಚಲನೆಯ ಸಮೀಕರಣವಾಗಿರುತ್ತದೆ. ಈಗ ನಾನು ಎರಡನೇ ಬ್ಲಾಕ್ ಗೆ ಚಲನೆಯ ಸಮೀಕರಣವನ್ನು ಬರೆಯುತ್ತೇನೆ. ಆದ್ದರಿಂದ my. ಇದು ಸಮನಾಗಿರುತ್ತದೆ ಎರಡನೇ ಬ್ಲಾಕ್ಗೆ ಸಂಬಂಧಿಸಿದಂತೆ ಗೆ ಸಂಬಂಧಿಸಿದೆ. ಇದು ಸ್ಪ್ರಿಂಗ್ ಕಾನ್ಸ್ಟಂಟ್ K ನೊಂದಿಗೆ ಎರಡನೆಯ ಸ್ಪ್ರಿಂಗ್ K2. ಆದ್ದರಿಂದ ಎರಡನೇ ಬ್ಲಾಕ್ ಮೇಲೆ ಪರಿಣಾಮ ಬೀರುವ ಏಕೈಕ ಬಲ ಎರಡನೇ ಸ್ಪ್ರಿಂಗ್ನಿಂದ ಉದ್ಭವಿಸುತ್ತದೆ. ಆದರೆ ಎರಡನೇ ಸ್ಪ್ರಿಂಗ್ ಎರಡೂ ಬ್ಲಾಕ್ಗಳೊಂದಿಗೆ ಸಂಪರ್ಕದಲ್ಲಿದೆ. ಆದ್ದರಿಂದ ಇದು ಎರಡೂ ಬ್ಲಾಕ್ಗಳ ಸ್ಥಳಾಂತರವನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಈಗ ನಾವು y x ಗಿಂತ ದೊಡ್ಡದಾಗಿದೆ ಎಂದು ಭಾವಿಸುತ್ತೇವೆ. ಆದ್ದರಿಂದ y-x ಧನಾತ್ಮಕ ಆಗಿದೆ. ಆದ್ದರಿಂದ ಎರಡನೇ ಸ್ಪ್ರಿಂಗ್ ಕಂಪ್ರೆಷನ್ಗೆ ಒಳಗಾಗಿದೆ ಮತ್ತು ಅದನ್ನು ಕೆ ತಳ್ಳಲಿದೆ ಎಂದರ್ಥ. ಆದ್ದರಿಂದ ಇದು ಮೈನಸ್ K2 ರಿಂದ y-x ಆಗುತ್ತದೆ. ಈಗ ಈ ಸಿಸ್ಟಮ್ ಮತ್ತೆ ಪರಿಹರಿಸುತ್ತದೆ ಮತ್ತು ಈಗ ಸೇರಿಸಲು ಮತ್ತು ಕಳೆಯಲು ಪ್ರಯತ್ನಿಸಲು ಯಾವುದೇ ಅರ್ಥವಿಲ್ಲ. ನಾನು ಊಹಿಸಲು ಆರಂಭಿಸುತ್ತೇನೆ x ಗೆ i⁻⍵t ಗೆ ಸಮಾನವಾಗಿರುತ್ತದೆ ಮತ್ತು y b⁻⍵t ಗೆ ಸಮಾನವಾಗಿದೆ ಎಂದು. ಮತ್ತು ನೀವು ಈ ಇಂತಹ ಆಯ್ಕೆಯನ್ನು ಮಾಡಿದಾಗ ಈ ಶಕ್ತಿ ಅಂದರೆ ωt ಮತ್ತು b ಈ ωt ಅನ್ನು ಸೂಚಿಸಿದ ಕೆಲವು ಆರಂಭಿಕ ಪರಿಸ್ಥಿತಿಗಳಿಗೆ ಈಗಾಗಲೇ ಮಾಡಿದ ಆಯ್ಕೆಗಳಲ್ಲಿ ಸೂಚ್ಯವಾಗಿದೆ ಎಂದು ನಾನು ಒತ್ತಿ ಹೇಳಲು ಬಯಸುತ್ತೇನೆ. ನಾವು ನಿಜವಾಗಿಯೂ ಚಿಂತೆ ಮಾಡುತ್ತಿಲ್ಲವಾದ್ದರಿಂದ ಯಾವ ರೀತಿಯ ಆರಂಭಿಕ ಪರಿಸ್ಥಿತಿಗಳ ಬಗ್ಗೆ. ಅದಕ್ಕಾಗಿ ನಾವು ಸಮಸ್ಯೆಯನ್ನು ಪರಿಹರಿಸುತ್ತಿದ್ದೇವೆ. ನಾವು ಕೇವಲ ಯಾವುದೇ ಆರಂಭಿಕ ಷರತ್ತುಗಳನ್ನು ಆಯ್ಕೆ ಮಾಡಬಹುದು. ಇದು ಅನ್ನು ನಿರ್ವಹಿಸಲು ಸರಳವಾಗಿದೆ ಏಕೆಂದರೆ ನಾವು ಆಸಕ್ತಿ ಹೊಂದಿದ್ದೇವೆ ಸಾಮಾನ್ಯ ಮೋಡ್ ಆವರ್ತನಗಳು ಮತ್ತು ಸಾಮಾನ್ಯ ವಿಧಾನಗಳನ್ನು ಕಂಡುಹಿಡಿಯುವುದು. ಸರಿ, ಹಾಗಾಗಿ ನಾನು ಇಲ್ಲಿ ಎಲ್ಲವನ್ನೂ ಬರೆದಿದ್ದೇನೆ. ಈಗ ನಾನು ಮಾಡಬೇಕಾಗಿರುವುದು ಈ ಸಮೀಕರಣದಲ್ಲಿ ಅನ್ನು ಬದಲಿಸುವುದು. ಹಾಗಾಗಿ ನಾನು ಅನ್ನು m ನಿಂದ ಭಾಗಿಸಿದರೆ ನಾನು K1/m ಮತ್ತು K2/m ಅನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಎಂದು ಪಡೆಯುತ್ತೇನೆ. ಮತ್ತು ಅದೇ ರೀತಿ y ನ ಸಮೀಕರಣದಲ್ಲಿ ನಾನು K2/m ಅನ್ನು ಹೊಂದಿದ್ದೇನೆ ಮತ್ತು ಅದನ್ನು ನಾವು ಸರಳಗೊಳಿಸುತ್ತೇವೆ. ಒಂದು ಸ್ಕ್ವೇರ್ K1/m ಮತ್ತು ಎರಡು ಸ್ಕ್ವೇರ್ ಆಗಿದೆ. K2/m ಎಂದು ಹೇಳೋಣ. ಮತ್ತು ನಾನು ಇದನ್ನು ಹಾಕಿದರೆ ನಾನು ಈ ಕೆಳಗಿನ ಚಲನೆಯ ಸಮೀಕರಣವನ್ನು ಪಡೆಯಲಿದ್ದೇನೆ x ಪ್ಲಸ್ ಒಂದು ಸ್ಕ್ವೇರ್ x ಪ್ಲಸ್ ಎರಡು ಚದರ ಇಂಟು y-x 0. ಹಾಗೆಯೇ y ಪ್ಲಸ್ ಎರಡು ಚದರ y-x ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು ಅಥವಾ ಇಲ್ಲಿ ಪರಿಹಾರ ಪಡೆಯಬಹುದು. ನಾವು x ಮತ್ತು y ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು add ಮಾಡುವುದರಿಂದ ಈ ಸಮೀಕರಣ ದೊರೆಯುತ್ತದೆ. ಆದ್ದರಿಂದ ಇವು ಎರಡು ಸೆಟ್ ಸಮೀಕರಣಗಳಾಗಿವೆ ನನ್ನ ಬಳಿ. ಮತ್ತು ಇದು ಈಗ ಸರಳೀಕೃತವಾಗಬಹುದು ಮತ್ತು ನಾನು ಅದನ್ನು a ಮತ್ತು b ನ ಕೋಎಫಿಷಿಯಂಟ್ ಪ್ರಕಾರ ಬರೆಯುತ್ತೇನೆ. ಮೂಲತಃ ನಾನು a ಮತ್ತು b ಜೊತೆಗೆ ಎಂಬ ಪದಗಳನ್ನು ಪ್ರತ್ಯೇಕಿಸಿದ್ದೇನೆ. ಈಗ ನಮಗೆ ಪ್ರಸ್ತುತವಾದದ್ದು ಈ ಎರಡು ಸಮೀಕರಣಗಳು. ನಾನು ಎ ಮ್ಯಾಟ್ರಿಕ್ಸ್ ವೆಕ್ಟರ್ ಉತ್ಪನ್ನ ರೂಪದಲ್ಲಿ ಎಂದು ಬರೆಯಲಿದ್ದೇನೆ. ಈಗ ನಾನು ಇದನ್ನು ಮ್ಯಾಟ್ರಿಕ್ಸ್ ವೆಕ್ಟರ್ ಪ್ರಾಡಕ್ಟ್ ಫಾರ್ಮ್ನಲ್ಲಿ ಬರೆಯಿದ್ದೇನೆ. ಮತ್ತು ಎಂದಿನಂತೆ ನಾವು ಮರುನಾಮಕರಣ ಅನ್ನು ಮಾಡೋಣ. ಇದನ್ನು ಮ್ಯಾಟ್ರಿಕ್ಸ್ ಎಂ ಎಂದು ಕರೆಯೋಣ ಮತ್ತು ಇದು ಕೈ ಮತ್ತು ಸಹಜವಾಗಿ ಇದು ಶೂನ್ಯ. ಈಗ ನಾನು ಎ ಮ್ಯಾಟ್ರಿಕ್ಸ್ ವೆಕ್ಟರ್ ಉತ್ಪನ್ನ ಅನ್ನು ಶೂನ್ಯಕ್ಕೆ ಸಮನಾಗಿಸುತ್ತೀನಿ. ಎ ಮತ್ತು ಬಿ ಎರಡೂ ನಾವು ಆಂಪ್ಲಿಟ್ಯೂಡ್ಸ್ ಅನ್ನು ನೆನಪಿಟ್ಟುಕೊಳ್ಳಬೇಕು, ಅವು ಸಾಮಾನ್ಯವಾಗಿ 0 ಆಗಿರಬಾರದು.
ಕಂಡೀಷನ್ ಎ ಮತ್ತು ಬಿಗೆ ಸಾಮಾನ್ಯವಾಗಿ ಶೂನ್ಯವಾಗಬಾರದು ಎಂದರೆ ಎಂನ ಡಿಟರ್ಮಿನೆಂಟ್ 0ಗೆ ಸಮನಾಗಿರಬೇಕು ಮತ್ತು ಎಂ ರ ನಿರ್ಧಾರಕವನ್ನು ಸುಲಭವಾಗಿ ಎಂದು ಲೆಕ್ಕ ಹಾಕಬಹುದು. ಈಗ ನಾನು ಇದನ್ನು ಪರಿಹರಿಸಬೇಕಾಗಿದೆ. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿದೆ ಎಂದು ನೀವು ಬೇಗನೆ ಗುರುತಿಸುತ್ತೀರಿ. ಇದು ವೇರಿಯೇಬಲ್ ಲ್ಯಾಂಬ್ಡಾ ಒಮೆಗಾ ಸ್ಕ್ವೇರ್ ಆಗಿದೆ. ಹಾಗಾಗಿ ನಾನು ಎಲ್ಲಾ ಪದಗಳನ್ನು ಗುಣಿಸಿದರೆ ಅವುಗಳನ್ನು ಆಗಿ ಜೋಡಿಸಿದರೆ ಒಮೆಗಾ ಅಧಿಕಾರಗಳಲ್ಲಿ ನಾನು ಈ ಕೆಳಗಿನ ಸಮೀಕರಣವನ್ನು ಪಡೆಯಬೇಕು. ಈಗ ನಾನು ಹೊಂದಿರುವದ್ದು ವೇರಿಯೇಬಲ್ ಲ್ಯಾಂಬ್ಡಾ ಒಮೆಗಾ ಸ್ಕ್ವೇರ್ನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಎಂಬುದು ಸ್ಪಷ್ಟವಾಗಿದೆ. ಪರಿಹಾರ ಒಮೆಗಾ ಸ್ಕ್ವೇರ್ನ ಮೌಲ್ಯಗಳಾಗಿವೆ. ಅದು ನನಗೆ ಬೇಕಾದದ್ದು. ಈಗ ನಾವು ಮಾಡಬೇಕಾಗಿರುವುದು ಇದನ್ನೇ ಸರಳೀಕರಿಸುವುದು. ಅದನ್ನು ನೀವೇ ಮಾಡಬೇಕೆಂದು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ. ಮತ್ತು ನೀವೆಲ್ಲವನ್ನೂ ಸರಿಯಾಗಿ ಮಾಡಿದರೆ ನೀವು ಈ ಕೆಳಗಿನವುಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹಾಗಾಗಿ ಇಲ್ಲಿ ನನಗೆ 2 ಸಂಭವನೀಯ ಆವರ್ತನಗಳಿವೆ, ಒಮೆಗಾ 1 ಪ್ಲಸ್ ಚಿಹ್ನೆ ಮತ್ತು ಒಮೆಗಾ 2 ಋಣಾತ್ಮಕ ಚಿಹ್ನೆಗೆ ಅನುರೂಪವಾಗಿದೆ. ಮತ್ತು ಆದ್ದರಿಂದ ಇದು ಸಾಕಷ್ಟು ಸಂಕೀರ್ಣ ಪರಿಹಾರ ನಾವು ಪಡೆದುಕೊಂಡಿದ್ದೇವೆ ಎಂದು ನೆನಪಿಡಿ. ಆದರೆ ಅದನ್ನು ಸರಳೀಕೃತ ಆಗಿರಬಹುದು. ನಾವು ಕೆಲವು ಅನ್ನು ಸರಳಗೊಳಿಸಿ ಊಹೆಗಳನ್ನು ಸರಳೀಕರಿಸುತ್ತೇವೆ. ಉದಾಹರಣೆಗೆ k1 ಮತ್ತು k2 ಸಮಾನ ಎಂದು ನಾನು ಊಹಿಸುತ್ತೇನೆ. ಎರಡೂ ಸ್ಪ್ರಿಂಗ್ ಸ್ಥಿರಾಂಕಗಳು ಸಮಾನವಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ನಾನು ಆ ಊಹೆಯನ್ನು ಮಾಡಿದರೆ nu1 nu2 ಕ್ಕೆ ಸಮಾನವಾಗಿರುತ್ತದೆ. ಈ ಸಂದರ್ಭದಲ್ಲಿ ಇದು ಗಣನೀಯವಾಗಿ ಸರಳಗೊಳಿಸುತ್ತದೆ. ಆದ್ದರಿಂದ ನನ್ನ ಬಳಿ ಇದೆ ಇಲ್ಲಿ 2 ಸಂಭವನೀಯ ಸಾಮಾನ್ಯ ಮೋಡ್ ಆವರ್ತನಗಳು. ಸಾಮಾನ್ಯವಾಗಿ k1ಗೆ ಸಮನಾಗಿರದಿದ್ದಾಗ 2 ಪುನರಾವರ್ತಿಸಲು ನಂತರ ಸಾಮಾನ್ಯ ಮೋಡ್ ಆವರ್ತನಗಳನ್ನು ಈ ರೂಪದಿಂದ ನೀಡಲಾಗುತ್ತದೆ. ಮತ್ತು k1 k2ಗೆ ಸಮನಾದಾಗ ಅದು ಸರಳಗೊಳಿಸುತ್ತದೆ ಮತ್ತು ಇವು ಸಾಮಾನ್ಯ ಮೋಡ್ ಆವರ್ತನಗಳಾಗಿವೆ. ಮುಂದಿನ ಸಮಸ್ಯೆ 3 ಬ್ಲಾಕ್ಗಳು ಮತ್ತೆ ಸ್ಪ್ರಿಂಗ್ಗಳಿಂದ ಸಂಪರ್ಕಗೊಂಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು 2 ಸ್ಪ್ರಿಂಗ್ಗಳಿಂದ ಸಂಪರ್ಕ ಹೊಂದಿದ 3 ಬ್ಲಾಕ್ಗಳನ್ನು ಹೊಂದಿದ್ದೇವೆ. ಆದ್ದರಿಂದ ನಾವು ಊಹೆಯೊಂದಿಗೆ ಹೋದರೆ ನಾವು ಕಳೆದ 2 ಸಮಸ್ಯೆಗಳಿಂದ ಪಡೆದ ಹಾಗೆ ಈ ಸಂದರ್ಭದಲ್ಲಿ ನಾವು 3 ಸಾಮಾನ್ಯ ಮೋಡ್ ಆವರ್ತನಗಳನ್ನು ನೋಡಬೇಕೆಂದು ನಿರೀಕ್ಷಿಸಬೇಕು ಎಂದು ಯಾವುದೇ ಹೆಚ್ಚಿನ ಗಣಿತವನ್ನು ಮಾಡದೆ ಸಹ ನಾವು ಇದನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಾವು ಸಿಸ್ಟಮ್ ಹೊಂದಿದ್ದೇವೆ. 2 ಕಣಗಳನ್ನು ಹೊಂದಿರುವ ಜೋಡಿ ವ್ಯವಸ್ಥೆಯನ್ನು 2 ಸಾಮಾನ್ಯ ಮೋಡ್ ಆವರ್ತನಗಳನ್ನು ಹೊಂದಿದ್ದೇವೆ. ಮತ್ತು ನಾವು ಸಿಂಗಲ್ ಪಾರ್ಟಿಕಲ್ಗಳೊಂದಿಗೆ ವ್ಯವಹರಿಸುವಾಗ ಸಿಂಗಲ್ ಸಿಂಪಲ್ ಪೆಂಡುಲಮ್ ಸಂದರ್ಭದ ಹಾಗೆ ನಾವು ಒಂದು ಆವರ್ತನವನ್ನು ಹೊಂದಿದ್ದೇವೆ. ಆದ್ದರಿಂದ ಅದರ ಪ್ರಾದೇಶಿಕವಾದ ಅನ್ನು ಸಾಮಾನ್ಯೀಕರಿಸಲು ಮತ್ತು ಈ ಸಂದರ್ಭದಲ್ಲಿ 3 ಸಾಮಾನ್ಯ ಮೋಡ್ ಫ್ರೀಕ್ವೆನ್ಸಿ ನಿರೀಕ್ಷಿಸಿ ಮತ್ತು ಸ್ಪ್ರಿಂಗ್ ಸ್ಥಿರಾಂಕಗಳು ಒಂದೇ ಎಂದು ನಾನು ಊಹಿಸಲಿದ್ದೇನೆ. 2 ಕೆ ನೀಡುತ್ತದೆ. ಚಲನೆಯ ಸಮೀಕರಣಗಳನ್ನು ಬರೆಯಲು ಸ್ಥಳಾಂತರಗಳು x1 x2 ಮತ್ತು x3 ಎಂದು ನಾನು ಊಹಿಸುತ್ತೇನೆ. ಮತ್ತು ನಾನು ಈ ಪ್ರತಿಯೊಂದು ಕಣಗಳನ್ನು x1 ಕಣ x2 ಕಣ ಮತ್ತು x3 ಕಣಗಳೆಂದು ಬಿಡುತ್ತೇನೆ. ಮತ್ತು ಚಲನೆಯ ಸಮೀಕರಣಗಳನ್ನು ಬರೆಯಲು ನಾವು ಈಗ ಊಹಿಸೋಣ x2 x1 ಮತ್ತು x3 x2 ಗಿಂತ ಎಂದು. ಆದ್ದರಿಂದ ಈ ಊಹೆಯೊಂದಿಗೆ ಚಲನೆಯ ಸಮೀಕರಣಗಳನ್ನು ಬರೆಯೋಣ. ಮತ್ತು ಮತ್ತೊಮ್ಮೆ ನಾನು ಅದನ್ನು ಒತ್ತಿ ಹೇಳುತ್ತೇನೆ. ಸ್ಥಳಾಂತರವು ದೊಡ್ಡದಾಗಿದೆ ಅಥವಾ ಚಿಕ್ಕದಾಗಿದೆ ಎಂಬುದು ಚಲನೆಯ ಸಮೀಕರಣಗಳನ್ನು ಬದಲಾಯಿಸುವುದಿಲ್ಲ ಎಂಬ ಈ ಊಹೆ. ಆದ್ದರಿಂದ ನೀವು ಇಲ್ಲಿ ಏನು ಯೋಚಿಸುತ್ತೀರಿ ಎಂಬುದು ಮುಖ್ಯವಲ್ಲ. ಆದ್ದರಿಂದ ಚಲನೆಯ ಸಮೀಕರಣಗಳನ್ನು ಬರೆಯುವ ಮೂಲಕ ಪ್ರಾರಂಭಿಸೋಣ. mx1 ಇದು ಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಮೊದಲ ಕಣವನ್ನು ಸ್ಪ್ರಿಂಗ್ 1 ಮಾತ್ರ ಸಂಪರ್ಕಿಸಲಾಗಿದೆ. ಆದರೆ ಸ್ಪ್ರಿಂಗ್ ಅನ್ನು ಅವಲಂಬಿಸಲಿದೆ ಕಣಗಳ ಸ್ಥಳಾಂತರಗಳು. ಇದರಲ್ಲಿ ನಾನು k x2 x1 ಪಡೆಯಬೇಕು. ಈಗ ನಾವು ಎರಡನೆಯ ಪಾರ್ಟಿಕಲ್ ಚಲನೆಯ ಸಮೀಕರಣವನ್ನು ಬರೆಯೋಣ. ಈ ಸಂದರ್ಭದಲ್ಲಿ ಎರಡನೆಯ ಪಾರ್ಟಿಕಲ್
ರಿಂದ ಎರಡೂ ಬದಿಯಲ್ಲಿ ಸ್ಪ್ರಿಂಗ್ ಋತುಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಇದು ಹೆಚ್ಚುವರಿ ಅವಧಿಯನ್ನು ಹೊಂದಲಿದೆ. ನಾವು x2 x1 ಎಂದು ಊಹಿಸಿರುವುದರಿಂದ x2 x1 ಧನಾತ್ಮಕವಾಗಿರುತ್ತದೆ. ಇದರರ್ಥ ಮೊದಲ ಸ್ಪ್ರಿಂಗ್ ಉದ್ದವಾದ ಮತ್ತು ಹಿಂದಕ್ಕೆ ಎಳೆಯಲು ಹೊರಟಿದೆ ಮಧ್ಯದ ಕಣ ಅದನ್ನು ಗೆ ಈ ದಿಕ್ಕಿನಲ್ಲಿ ತರಲಿದೆ. ಆದ್ದರಿಂದ ಇದನ್ನು -8 x2 x1 ಎಂದು ಕರೆಯಿರಿ. ಮತ್ತು ಮುಂದಿನ ಸ್ಪ್ರಿಂಗ್ ಬಗ್ಗೆ ಏನು? ನಾವು ಇಲ್ಲಿ ಹೊಂದಿರುವ ಎರಡನೇ ಸ್ಪ್ರಿಂಗ್ ಈ ಸಂದರ್ಭದಲ್ಲಿ x3 x2 ಗಿಂತ ದೊಡ್ಡದಾಗಿದೆ ಎಂದು ನಾವು ಭಾವಿಸುತ್ತೇವೆ. ಇದರರ್ಥ ಮತ್ತೆ ಇದೊಂದು ಎಲಾಂಗೇಷನ್ ಎಂದು. ಮತ್ತು ಇದೇ ರೀತಿಯ ವಾದಗಳ ಮೂಲಕ ನಾವು ಕೊನೆಯ ಕಣಕ್ಕೆ ಬರೆಯಬಹುದು ಅದು x3 ಆಗಿದೆ. ಈ ಸಂದರ್ಭದಲ್ಲಿ ಮತ್ತೆ ಇದು ಸ್ಪ್ರಿಂಗ್ಗಳಲ್ಲಿ ಒಂದಕ್ಕೆ ಮಾತ್ರ ಸಂಪರ್ಕದಲ್ಲಿದೆ. ಆದ್ದರಿಂದ ನಾನು ಹೊಂದಿದ್ದೇನೆ ಊಹಿಸಿ x1 ಆಗಿದೆ a eiωt ಮತ್ತು x2 b eiωt ಮತ್ತು x3 eiωt ಗೆ ಸಮಾನವಾಗಿದೆ. ಹಾಗಾಗಿ ನಾವು ಸಾಧಾರಣ ಲೆಕ್ಕಾಚಾರ ಮಾಡುತ್ತೇವೆ. x ಡಾಟ್ ಅನ್ನು ಲೆಕ್ಕಹಾಕಿ ವಾಸ್ತವವಾಗಿ x1 x2 x3 ಮತ್ತು ಈ ಸ್ಥಳಾಂತರಗಳ ಎರಡನೇ ಡೆರಿವತೆ ಮತ್ತು ನೀವು ಹಿಂದೆ ಬದಲಿಸಿದರೆ ಈ ಸಮೀಕರಣದಲ್ಲಿ ನಾವು ಅನ್ನು ಹೊಂದಿದ್ದೇವೆ. ಅಂತಿಮವಾಗಿ ಅದು ನಮಗೆ ಈ ಕೆಳಗಿನ ಸಮೀಕರಣವನ್ನು ನೀಡುತ್ತದೆ. ಈಗ ನಾನು ಎಲ್ಲಾ ಹಂತಗಳನ್ನು ಮಾಡುವುದಿಲ್ಲ, ನಾನು ನಿಮ್ಮನ್ನು ಪ್ರಯತ್ನಿಸಲು ಮತ್ತು ಅದನ್ನು ಸ್ವತಃ ಮಾಡಲು ಬಿಡುತ್ತೇನೆ. ಆದರೆ ನೀವು ಎಲ್ಲವನ್ನೂ ಮಾಡಿದರೆ ಸರಿಯಾಗಿ ಈ ಕೆಳಗಿನ ಮ್ಯಾಟ್ರಿಕ್ಸ್ ವೆಕ್ಟರ್ ಈಕ್ವೇಷನ್ ಪಡೆಯಲು ನೀವು ಸಾಧ್ಯವಾಗುತ್ತದೆ. ನಾನು ಮ್ಯಾಟ್ರಿಕ್ಸ್ ವೆಕ್ಟರ್ ಸಮೀಕರಣ ಅನ್ನು ಎಂದಿನಂತೆ ಬರೆದಿದ್ದೇನೆ. ನಾನು ಇದನ್ನು m ಎಂದು ಕರೆಯುತ್ತೇನೆ ಮತ್ತು ಇದು ಕೈ ಮತ್ತು ಅದೇ ವಾದ u b ಮತ್ತು c ಯ ನಾನ್ ಟ್ರಿವಿಯಲ್ ಪರಿಹಾರಗಳಿಗಾಗಿ ಮತ್ತೆ ಅದರ ಮೂಲಕ ಹೋಗುತ್ತದೆ. ನಮಗೆ ಬೇಕಾಗಿರುವುದು ಡಿಟರ್ಮಿನೆಂಟ್ ಆಫ್ mb = 0. ನಾನು m ನ ಡಿಟರ್ಮಿನೆಂಟ್ ಅನುಗುಣವಾದ ಸಮೀಕರಣವನ್ನು ಎಂದು ಬರೆದಿದ್ದೇನೆ ಮತ್ತು ಇಲ್ಲಿ ಕಂಡುಬರುವ ಒಮೆಗಾ ಅತ್ಯುನ್ನತ ಶಕ್ತಿ ಎಂದು ನೀವು ಸುಲಭವಾಗಿ ನೋಡಬಹುದು. ಅದು ω6 ಆಗಿ ಗೋಚರಿಸುತ್ತಿತ್ತು ಮತ್ತು ω² ಅನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ. ಆದ್ದರಿಂದ ಇದು ಮೂಲಭೂತವಾಗಿ ಕ್ಯೂಬಿಕ್ ಸಮೀಕರಣವಾಗಿದೆ. ಆದ್ದರಿಂದ ನೀವು 3 ರೂಟ್ಗಳನ್ನು ಹೊಂದಿರಬೇಕು ಎಂದು ನಿರೀಕ್ಷಿಸಬೇಕು. ಮತ್ತು 3 ರೂಟ್ಗಳು 3 ಸಾಮಾನ್ಯ ಮೋಡ್ ಆವರ್ತನಗಳಾಗಿವೆ. ಆದ್ದರಿಂದ ಮತ್ತೆ ನಾನು ಇದಕ್ಕಾಗಿ ω² ಗಾಗಿ ಇದನ್ನು ಪರಿಹರಿಸಲಿದ್ದೇನೆ. ಮತ್ತು ನೀವು ಅದನ್ನು ಸರಿಯಾಗಿ ಮಾಡಿದರೆ ನೀವು ಈ ಕೆಳಗಿನವುಗಳನ್ನು ಪಡೆಯಬೇಕು. ಇವು ಈ 3 ಸಮೀಕರಣದ ರೂಟ್ಸ್ ಪೂರ್ಣವಿರಾಮ ಮತ್ತು ಸಾಮಾನ್ಯ ಮೋಡ್ ಆವರ್ತನಗಳು. ω0 ರೂಟ್ k m ಮತ್ತು 3 ರೂಟ್ k m ಅನುರೂಪವಾಗಿದೆ ಎಂದು ಹೇಳುವುದು ಸಮಾನವಾಗಿರುತ್ತದೆ. ಹಾಗಾಗಿ ನಾನು ಈ ಸಮಸ್ಯೆಯನ್ನು ಹಂತಗಳನ್ನು ಬಿಟ್ಟುಬಿಡಿ ಮತ್ತು ನಡುವೆ ಹಂತಗಳನ್ನು ಪೂರ್ಣಗೊಳಿಸಲು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ. ಮತ್ತು ನೀವು ಅದರ ಸಾಕಷ್ಟು ವಾಡಿಕೆಯನ್ನು ನೋಡುವಂತೆ ಅಭ್ಯಾಸ ಚಲನೆಯ ಸಮೀಕರಣಗಳನ್ನು ಬರೆಯುವುದು ಸರಾಸರಿ ಘಟಕಾಂಶವಾಗಿದೆ. ಅದನ್ನು ಮಾಡಿದ ನಂತರ ಉಳಿದವು ಸಾಕಷ್ಟು ಸರಳವಾಗಿದೆ ಮತ್ತು ನೇರ ಫಾರ್ವರ್ಡ್. ಮುಂದಿನ ಮಾಡ್ಯೂಲ್ನಲ್ಲಿ ಈ ಪ್ರಕರಣಗಳಿಗೆ ಸಾಮಾನ್ಯ ವಿಧಾನಗಳನ್ನು ಹೇಗೆ ಪಡೆಯುವುದು ಎಂಬುದನ್ನು ನಾವು ನೋಡುತ್ತೇವೆ. ಆದರೆ ಈ ಮಾಡ್ಯೂಲ್ನ ಕೊನೆಯ ಭಾಗವಾಗಿ ನಾವು ಕಪಲ್ ಲೋಲಕ ಸುಮಾರು ಪ್ರಾಯೋಗಿಕ ಪ್ರದರ್ಶನವನ್ನು ನೋಡುತ್ತೇವೆ.